ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸೆಷನಲ್ಲಿ IBPS ಬ್ಯಾಂಕ್ ಎಕ್ಸಾಮಿನೇಷನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ಯಾಂಕ್ ಎಕ್ಸಾಮಿನೇಷನ್ ಸ್ಪೆಷಲಿಸ್ಟ್ ಆಫೀಸರ್ಗೆ ಕಾಲ್ ಆಗಿದೆ. ಎಷ್ಟು ಜಾಬ್ ಕಾಲ್ ಆಗಿದೆ ಅಂದರೆ 1800 ಜಾಬ್ಸ್ ಕಾಲ್ ಆಗಿದೆ. ಹಾಗೂ ಲಾಸ್ಟ್ ಡೇಟ್ ಯಾವಾಗ ಅಂತಲೂ ಕೂಡ ತಿಳಿಸ್ಕೊಡ್ತೇನೆ. ಇದು ವೇಕೆನ್ಸಿ ಫಿಲ್ ಅಪ್ ಮಾಡ್ತಾ ಇರೋದು 22-23 ಅಕಾಡೆಮಿಕ್ ಇಯರ್ಗೆ ಫಿಲ್ ಮಾಡ್ತಾ ಇರೋದು. ಹಾಗೂ ಆಥರೈಸ್ಡ್ ವೆಬ್ಸೈಟ್, ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂದರೆ www.IBPS.in ಅಲ್ಲಿ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗತ್ತೆ. ಯಾವೆಲ್ಲ ಪೋಸ್ಟಿಗೆ, ಆಫೀಸರ್ ಪೋಸ್ಟ್ಗೆ, ಸ್ಪೆಷಲಿಸ್ಟ್ ಆಫೀಸರ್ ಎಷ್ಟು ಪೋಸ್ಟಿಗೆ ಸ್ಪೆಷಲಿಸ್ಟ್ ಆಫೀಸರ್ ಪೋಸ್ಟಿಗೆ ಕಾಲ್ ಆಗಿದೆ, ಯಾವೆಲ್ಲ ಸ್ಪೆಷಲಿಸ್ಟ್ ಪೋಸ್ಟ್ ಆಫೀಸರ್ಗೆ ಕಾಲ್ ಆಗಿದೆ ಅಂದರೆ IT ಆಫೀಸರ್ ಸ್ಕೇಲ್ 1, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಸ್ಕೇಲ್ 1, ರಾಜಭಾಷಾ ಅಧಿಕಾರ್ ಸ್ಕೇಲ್ 1, ಲಾ ಆಫೀಸರ್ ಸ್ಕೇಲ್ 1, HR और पर्सनल ऑफिसर स्केल 1, मार्केटिंग ऑफिसर स्केल 1. ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೀವು ನೋಡ್ಬೋದು ಸ್ಕೇಲ್ 1, ಸ್ಕೇಲ್ 2 ಹಾಗೂ ಸ್ಕೇಲ್ 3 ಪೋಸ್ಟ್ ಅಂತ ಕರೀತಾ ಇರ್ತಾರೆ. ಇದೆಲ್ಲ ಆಫೀಸರ್ ಸ್ಕೇಲ್ 1 ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಇರೋದು. ಡೇಟ್ ಆಫ್ ನೋಟಿಫಿಕೇಷನ್ ಆಫ್ ಎಕ್ಸಾಮಿನೇಷನ್ ಯಾವಾಗ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಲಾಸ್ಟ್ ಡೇಟ್ ಯಾವಾಗ ಅಂತಲೂ ಹೇಳ್ತೀನಿ. ಆಮೇಲೆ ಈ ಡಿಫ್ರೆಂಟ್ ಪೋಸ್ಟ್ ಆಫ್ ಜಾಬ್ಸ್ಗೆ ಪ್ಯಾಟ್ರನ್, ಸಿಲೆಬಸ್ ಪ್ಯಾಟ್ರನ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ, ನಿಮ್ಗೆ ಗೊತ್ತಿರ್ಬೋದು. ಇದು IBPS 3 ಫೇಸಸಲ್ಲಿ ನಡೆಯುತ್ತೆ ಎಕ್ಸಾಮಿನೇಷನ್. ಒಂದು ಪ್ರಿಲಿಮ್ಸ್ ಆಗಿರುತ್ತೆ, ನೆಕ್ಸ್ಟ್ ಮೇನ್ಸ್ ಆಗಿರುತ್ತೆ, ನೆಕ್ಸ್ಟ್ ಕಾಮನ್ ಇಂಟರ್ವ್ಯೂ ಆಗಿರುತ್ತೆ. ಇದು ಎಲ್ಲ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡು ನಿಮಗೆ ಆನ್ಲೈನ್ ಮುಖಾಂತರನೇ ಎಕ್ಸಾಮಿನೇಷನ್ ಆಗೋದು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನೇ. ಈಗ ಬನ್ನಿ ಫ್ರೆಂಡ್ಸ್, ಯಾವ್ಯಾವ ಪೋಸ್ಟಿಗೆ ಕಾಲ್ ಆಗಿದೆ ಮತ್ತು IBPS ಅಲ್ಲಿ ಅಂಡರಲ್ಲಿ ಯಾವ್ಯಾವ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಬರುತ್ತೆ, ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡೋದು, ಹಾಗೂ ಡೇಟ್ ಆಫ್ ನೋಟಿಫಿಕೇಷನ್ ಯಾವಾಗ ಪ್ರಿಲಿಮ್ಸ್ದು, ಮತ್ತು ಡೇಟ್ ಆಫ್ ನೋಟಿಫಿಕೇಷನ್ ಮೇನ್ಸ್ ಯಾವಾಗ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಅಂಡರ್ IBPS ಅಂತ ಬರೋದಾದರೆ ಇಷ್ಟು ಬ್ಯಾಂಕ್ಗಳು ಬರುವೆ: ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧಗಿ ಬ್ಯಾಂಕ್, UCO ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು ಬ್ಯಾಂಕ್ IBPS ಅಂಡರಲ್ಲಿ ನಿಮಗೆ ಪೋಸ್ಟ್ ಆಫ್ ವೇಕೆನ್ಸಿ ಕಾಲ್ ಆಗಿರೋದು. ಅಲ್ಲಿ ಆ ಬ್ಯಾಂಕ್ಸ್ ಅಡಿಲಿ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಈಗ ಡೇಟ್ ಆಫ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ 3rd ನವೆಂಬರಿಂದ 23rd ನವೆಂಬರ್ 2021 ಲಾಸ್ಟ್ ಆಗುತ್ತೆ. ಹಾಗೂ ಫೀ ಪೇಮೆಂಟು ಕೂಡ 3rd ನವೆಂಬರಿಂದ 23rd ನವೆಂಬರ್ವರೆಗೆ ಲಾಸ್ಟ್. ಕಾಲ್ ಲೆಟರ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಪ್ರಿಲಿಮ್ಸ್ಗೆ ಅಂದರೆ ಡಿಸೆಂಬರ್ 2021. ಆನ್ಲೈನ್ ಎಕ್ಸಾಮಿನೇಷನ್ ಫಾರ್ ಪ್ರಿಲಿಮ್ಸ್ ಯಾವಾಗ ಅಂದರೆ 26 ಡಿಸೆಂಬರ್ 2021. ಹಾಗೂ ಮೇನ್ಸ್ ಎಕ್ಸಾಮಿನೇಷನ್ ಯಾವಾಗ ಬರುತ್ತೆ ಅಂದರೆ 30th ಜಾನ್ ಬರುತ್ತೆ ನಿಮಗೆ. ಹಾಗೂ ಇಂಟರ್ವ್ಯೂ ಯಾವಾಗ ನಡಿಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೆಬ್ರವರಿ ಟು ಮಾರ್ಚ್ ನೆಕ್ಸ್ಟ್ ಇಯರ್ 2022 ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ನಿಮ್ಮ ಪ್ರಾವಿಷನಲ್ ಅಲಾಟ್ಮೆಂಟೇ ಆಗೋಗುತ್ತೆ ಏಪ್ರಿಲ್ ಟೈಮಲ್ಲಿ 2022 ಅಲ್ಲಿ. ನಿಮಗೆ ಅಲಾಟ್ಮೆಂಟ್ ಪ್ರಾವಿಷನ್ ಲಿಸ್ಟ್ ಯಾರೆಲ್ಲ ಮೇನ್ಸಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಆನ್ಲೈನಲ್ಲಿ ನಿಮಗೆ ಯಾರ್ದೆಲ್ಲ ಶಾರ್ಟ್ ಲಿಸ್ಟ್ ಆಗಿರುತ್ತೆ ಅವ್ರನ್ನ ವೈವಾ ಕರೀತಾರೆ ಇಂಟರ್ವ್ಯೂಗೆ. ಅಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೆ ಅಲಾಟ್ಮೆಂಟ್ ಪ್ರಕಾರ, ರೋಸ್ಟರ್ ಪ್ರಕಾರ ಅಲಾಟ್ ಮಾಡಿ ನಿಮಗೆ ಶಾರ್ಟ್ ಲಿಸ್ಟ್ ಬೈ ಏಪ್ರಿಲಲ್ಲಿ ಬಿಡ್ತಾರೆ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಈಚ್ ಆಫೀಸರ್ಗೂ ಡಿಫ್ರೆಂಟ್ ಕ್ವಾಲಿಫಿಕೇಷನ್ಸ್ ಇರುತ್ತೆ. ಹಾಗೂ ಏಜ್ ಲಿಮಿಟ್ಸ್ ಎಲ್ಲ ಆಫೀಸರ್ಗೂ 20 ಎಬೋವ್ ಇಂದ 30 ಒಳಗೆ ಅಪ್ಲೈ ಮಾಡ್ಬೋದು. ಈಗ IT ಆಫೀಸರ್ಸ್ ಅಂದರೆ ರಿಲೇಟಿಂಗ್ ಟು ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಇವರಿಷ್ಟು ಜನ ಅಪ್ಲೈ ಮಾಡ್ಬೋದು. ಯಾರ್ಯಾರು ಅಂತ ಹೇಳೋದಾದರೆ ಟೆಕ್ನಿಕಲ್ ಇಂಜಿನಿಯರಿಂಗಲ್ಲಿ ಆ್ಯಂಡ್ ಟೆಕ್ನಾಲಜಿ ಡಿಗ್ರೀಸ್ ಇನ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇವ್ರು ಅಪ್ಲೈ ಮಾಡ್ಬೋದು. ಹಾಗೂ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ IT ಇನ್ಫಾರ್ಮೇಷನ್ ಸೈನ್ಸ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಹಾಗೂ ಕಂಪ್ಯೂಟರ್ ಅಪ್ಲಿಕೇಶನ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ 4 years ಡಿಗ್ರಿ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಆನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಡೈರಿ ಸೈನ್ಸ್, ಫಿಶರಿ ಸೈನ್ಸ್ ಈ ರಿಲೇಟೆಡ್ ಇವರೆಲ್ಲ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೂ ರಾಜಭಾಷಾ ಅಧಿಕಾರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಹಿಂದಿ ವಿತ್ ಇಂಗ್ಲೀಷ್ ಆ್ಯಸ್ ಎ ಸಬ್ಜೆಕ್ಟ್ ಅಟ್ ದ ಡಿಗ್ರಿ ಲೆವೆಲ್, ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಸ್ಯಾನ್ಸ್ಕ್ರಿಟ್ ವಿತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆ್ಯಸ್ ಎ ಸಬ್ಜೆಕ್ಟ್ ಅಟ್ ದ ಡಿಗ್ರಿ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಹಂಗೆ ಲಾ ಆಫೀಸರ್ಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಲಾ ಓದಿರಬೇಕು, LLB ಓದಿರಲೇಬೇಕು. ದ ಎನ್ರೋಲ್ಮೆಂಟ್ ಅಡ್ವೊಕೇಟ್ ವಿತ್ ಬಾರ್ ಕೌನ್ಸಿಲಿಂಗಲ್ಲಿ ಅವ್ರ ಎನ್ರೋಲ್ಮೆಂಟ್ ಆಗಿರಲೇಬೇಕು.
ಹಾಗೂ HR और पर्सनल ಆಫೀಸರ್ಗೆ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಷನ್. ಕರೆಸ್ಪಾಂಡಿಂಗ್ಸ್ ಇರೋರು ಅಪ್ಲೈ ಮಾಡೋದಕ್ಕಾಗಲ್ಲ ಅನಿಸುತ್ತೆ ಇಲ್ಲಿ. ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ 2 ಇಯರ್ಸ್ ಫುಲ್ಲಿ ಟೈಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಇನ್ ಅ ಪರ್ಸನಲ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ ರಿಲೇಷನ್ಸ್, HRD, ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಲೇಬರ್ಸ್ ಲಾ. ಇದಿಷ್ಟು ಅಪ್ಲೈ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಅಂತ ಮಾಡಿದ್ದಾರೆ. ಕರೆಸ್ಪಾಂಡಿಂಗ್ಸ್ ಅವರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಹಾಗೂ ಮಾರ್ಕೆಟಿಂಗ್ ಆಫೀಸರ್ಗೆ 2 ಇಯರ್ಸ್ ಡಿಗ್ರಿ ವಿತ್ ಫುಲ್ ಟೈಮ್ MMS ಮಾರ್ಕೆಟಿಂಗ್, 2 ಇಯರ್ಸ್ ಫುಲ್ ಟೈಮ್ MBA ಮಾರ್ಕೆಟಿಂಗ್, 2 ಇಯರ್ಸ್ ಫುಲ್ ಟೈಮ್ PG DBA ಇವರೆಲ್ಲ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಆಫೀಸರ್ ಸೆಕ್ಟರ್ಸ್ಗೆ. ಹಾಗೂ ಈಗ ಏಜ್ ಆಫ್ ರಿಲ್ಯಾಕ್ಸೇಷನ್ಸ್ ಕೂಡ ಹೇಳ್ತಾ ಇದ್ದೀನಿ. ಈಗ SC or ST ಆದರೆ 5 ಇಯರ್ಸ್ ಇದೆ ಅವ್ರ ಏಜ್ ರಿಲ್ಯಾಕ್ಸೇಷನ್. 35 ತನಕನೂ ಅವರು ಅಪ್ಲೈ ಮಾಡ್ಕೋಬೋದು. ಹಾಗೂ OBC ಆನ್ ನಾನ್ ಕ್ರಿಮಿನಲ್ ಲೇಯರ್ ಬಂದರೆ 33ವರೆಗೂ ಅಪ್ಲೈ ಮಾಡ್ಬೋದು. ಬೆಂಚ್ ಮಾರ್ಕರ್ಸ್ ಎನಿ ಡಿಸಬಿಲಿಟೀಸ್ ಪರ್ಸನ್ಸ್ ಇದೆ 40 ಇಯರ್ಸ್ವರೆಗೂ ಅಪ್ಲೈ ಮಾಡ್ಬೋದು. ಎನಿ ಸರ್ವಿಸಸ್ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಆ ಥರ ಏನಾರ ಇದ್ದರೆ ಆ ಕೋಟದಲ್ಲಿ ಅವ್ರಿಗೆ 5 ಇಯರ್ಸ್ ತನಕ ಇರುತ್ತೆ. 35 ಇಯರ್ಸ್ ತನಕನೂ ಕೂಡ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, IBPS ಎಕ್ಸಾಮ್ ಒಳ್ಳೆ ಸೆಕ್ಟರ್ ಎಕ್ಸಾಮಿನೇಷನ್ ಇದು. ಈಗ ಸಿಲೆಬಸ್ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ. ಪ್ರಿಲಿಮ್ಸ್ಗೆ ಏನೇನು ಬರುತ್ತೆ, ಅದು ಲಾ ಆಫೀಸರ್ ಆ್ಯಂಡ್ ರಾಜಭಾಷಾ ಅಧಿಕಾರ ಆಫೀಸರ್ಗೆ ಏನೇನು ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಇದು ನೇಮ್ ಆಫ್ ಟೆಸ್ಟ್, ನಂಬರ್ ಆಫ್ ಕ್ವಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಮೀಡಿಯಮ್ ಆಫ್ ದ ಎಕ್ಸಾಮಿನೇಷನ್ ಆ್ಯಂಡ್ ಡ್ಯೂರೇಷನ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ರೀಸನಿಂಗ್ ಇರುತ್ತೆ. ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಇದು ಕಾಮನ್ ಇದೆ, ಎಲ್ಲ ಪೇಪರ್ಸ್ಗೂ ಇದು ಅಲಾಟ್ ಆಗೇ ಆಗುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜು, ರೀಸನಿಂಗು, ಜನರಲ್ ಅವೇರ್ನೆಸ್ ವಿತ್ ಅ ಸ್ಪೆಷಲ್ ರೆಫರೆನ್ಸ್ ಟು ಬ್ಯಾಂಕಿಂಗ್ ಇಂಡಸ್ಟ್ರೀಸ್. ನಂಬರ್ ಆಫ್ ಕ್ವಶನ್ಸ್ 50, maximum marks is 25 for English language and reasoning and general awarenessಗೆ 50 marks ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದು. ಇಂಗ್ಲೀಷಲ್ಲೂ ಇರುತ್ತೆ ಹಾಗೂ ಹಿಂದಿಯಲ್ಲೂ ಇರುತ್ತೆ. 40 minutes ಟೈಮ್ ಡ್ಯೂರೇಷನ್. ಸೊ ನೀವು 150ಗೆ 125 ಎಬೋ ನೀವು ತಗೊಳ್ಳೇಬೇಕು. ಆ್ಯಂಡ್ ನೆಕ್ಸ್ಟು IT ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್ ಹಾಗೂ HR ಆಫೀಸರ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್ಗೂ ಸೇಮ್ ಇಂಗ್ಲೀಷ್, ರೀಸನಿಂಗ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಲ್ಲಿ ಇನ್ಕ್ಲೂಡ್ ಆಗಿದೆ. 150 ಔಟ್ ಆಫ್ 150ಗೆ 125 ಎಬೋ ನೀವು ಸ್ಕೋರ್ ಮಾಡಲೇಬೇಕು. ಇಂಗ್ಲೀಷ್ ಹಾಗೂ ಹಿಂದಿ ಮೀಡಿಯಮಲ್ಲಿ ಸಿಗುತ್ತೆ. ಟೈಮ್ ಆಫ್ ಡ್ಯೂರೇಷನ್ 40 minutes. ಇದು ಆನ್ಲೈನಲ್ಲಿ ಮಾತ್ರ ಇದು ಫ್ರೆಂಡ್ಸ್. ಹಾಗೂ ಮೇನ್ಸ್ ಎಕ್ಸಾಮಿನೇಷನ್ ಅಂತ ತಿಳ್ಕೊಬೋದು. ಇದು ಮೇನ್ಸ್ ಎಕ್ಸಾಮಿನೇಷನ್ ಇದು ಪ್ರಿಲಿಮ್ಸ್ ಆಗಿ ಶಾರ್ಟ್ ಲಿಸ್ಟ್ ಆಗಿ ಆನ್ಲೈನಲ್ಲಿ ನಿಮಗೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಶಾರ್ಟ್ ಲಿಸ್ಟ್ ಆಗಿ ಮೇನ್ಸ್ಗೆ ತೋರಿಸ್ತಾ ಇರುತ್ತೆ. ಅಲ್ಲಿ ನೀವು ಹೋಗಿ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡು ಮೇನ್ಸ್ ಎಕ್ಸಾಮಿನೇಷನ್ಗೆ ಪರ್ಸ್ನಲ್ ಪ್ರೊಫೆಷ್ನಲ್ ನಾಲೆಡ್ಜ್, ನಂಬರ್ ಆಫ್ ಕ್ವಶನ್ಸ್ 60 ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 60. ಮೀಡಿಯಮ್ ಯಾವ ಪೇಪರ್ ಯಾವ ಮೀಡಿಯಮಲ್ಲಿ ಬರುತ್ತೆ ಅಂದರೆ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಟೈಮ್ ಆಫ್ ಡ್ಯೂರೇಷನ್ 45 minutes. ಹಾಗೂ ಮೇನ್ಸ್ ಆಫ್ ಇದು ಮೇನ್ಸ್ ಯಾರೋ ರಾಜಭಾಷಾ ಅಧಿಕಾರಲ್ಲಿ ಕ್ಲಿಯರ್ ಮಾಡಿರ್ತಾರೆ ಅವ್ರಿಗೆ ಈ ಮೇನ್ ಸಿಲೆಬಸ್ಸು. ಪ್ರೊಫೆಷ್ನಲ್ ನಾಲೆಡ್ಜ್ ಆಬ್ಜೆಕ್ಟಿವ್ ಟೈಪ್ಸು ಆ್ಯಂಡ್ ಪ್ರೊಫೆಷನಲ್ ನಾಲೆಡ್ಜ್ ಡಿಸ್ಕ್ರಿಪ್ಟಿವ್ ಟೈಪ್ಸು. ನಂಬರ್ ಆಫ್ ಕ್ವಶನ್ಸ್ 2, ಇದರಲ್ಲಿ ನಂಬರ್ ಆಫ್ ಕ್ವಶನ್ 45 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 60. ಸೊ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ, ಇಂಗ್ಲೀಷ್ ಆ್ಯಂಡ್ ಹಿಂದಿ. ಟೈಮ್ ಆಫ್ ಡ್ಯೂರೇಷನ್ ವಿಲ್ ಬಿ 30 minutes. ಫ್ರೆಂಡ್ಸ್, ಈಗ ಸಿಲೆಬಸ್ ನೋಡ್ಕೊಂಡ್ರಿ, ಎಕ್ಸಾಮಿನೇಷನ್ ಡೇಟ್ ನೋಡ್ಕೊಂಡ್ರಿ, ಹಾಗೂ ಈಗ ಯಾವ ವೆಬ್ಸೈಟಲ್ಲಿ ನಿಮಗೂ ಗೊತ್ತಾಯಿತು ಅಪ್ಲೈ ಮಾಡೋದಕ್ಕೆ. ಇನ್ಸ್ಟ್ರೂಮೆಂಟ್ ನೀವು ಯಾವುದೇ ವ್ಯಕ್ತಿ ಪ್ರಿಲಿಮ್ಸ್ ಹಾಲ್ಗೆ ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗಬೇಕು ಕ್ಯಾಂಡಿಡೇಟ್ಸ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಮಾಸ್ಕ್, ಗ್ಲೌಸು, ಪರ್ಸ್ನಲ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲು, ಪರ್ಸ್ನಲ್ ಆ್ಯಂಡ್ ಹ್ಯಾಂಡ್ ಸ್ಯಾನಿಟೈಸರು, ಪೆನ್, ಅಡ್ಮಿಟ್ ಕಾರ್ಡ್ ಅಂತೂ ತೊಗೊಂಡು ಹೋಗ್ತೀರಾ. ಹಾಗೂ ಫೋಟೋಗ್ರಾಫ್ಸ್ ವಿತ್ ID ಕಾರ್ಡ್ ಇರೋ ಫೋಟೋಗ್ರಾಫ್ಸು ಮತ್ತು ಫೋಟೋ ಎಕ್ಸ್ಟರ್ನಲ್ಲಿ ಒಂದು ಫೋಟೋ ತೊಗೊಂಡು ಹೋಗಲೇಬೇಕು ನೀವು. ಈಗ ಲಾಸ್ಟ್ ಡೇಟ್ ನೋಡ್ಕೊಂಬಿಡೋಣ ಫ್ರೆಂಡ್ಸ್. ಡೇಟ್ ಆಫ್ ಅಪ್ಲಿಕೇಶನ್ಸ್ ಯಾವಾಗ ಅಂದರೆ 3rd November-ಇಂದ 23rd November-ವರೆಗೂ ಅಪ್ಲಿಕೇಶನ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಅದು ಆನ್ಲೈನಲ್ಲಿ ಮುಖಾಂತರನೇ ಅಕ್ಸೆಪ್ಟ್ ಮಾಡೋದು. ಅಪ್ಲಿಕೇಶನ್ ಫೀಸನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈಗ SC ST ಆ್ಯಂಡ್ ಹ್ಯಾಂಡಿಕ್ಯಾಪ್ಸ್ ಕ್ಯಾಂಡಿಡೇಟ್ಗೆ 175 rupees ಹಾಗೂ GM ಕ್ಯಾಂಡಿಡೇಟ್ಸ್ಗೆ 850 rupees ಆಗಿರುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋನ ನಿಮಗೆ ಭಾಳಷ್ಟು ಯೂಸ್ ಆಗಿತ್ತು, ಲೈಕ್ ಆಯಿತು ಅಂತ ಅನ್ಕೋತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಭಾಳಷ್ಟು
ಬ್ಯಾಂಕಿಂಗ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ ಬೇಕು ಅಂದರೆ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಮುಂದಿನ ದಿನಗಳಲ್ಲಿ ಆ ವಿಡಿಯೋ ನಾವು ಪ್ರಯತ್ನ ಮಾಡೋಣ. ಈಗ ಸದ್ಯಕ್ಕೆ SDA ಹೈಕೋರ್ಟದ ಬಹಳಷ್ಟು ಜನ ಕೇಳಿದ್ರಿ, ಆ ವಿಡಿಯೋ ಬರ್ತಾ ಇದೆ ಟ್ರಾನ್ಸ್ಲೇಷನ್, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್.